ಡಿ ಕೆ ಶಿವಕುಮಾರ್ ಅವರು ಬುಧವಾರ 4 ಗಂಟೆಗೆ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಿದ್ದಾರೆ. ಅವರಿಗೆ ಈ ಜಿಲ್ಲೆಯ ಹಾಗೂ ಈ ತಾಲೂಕಿನ ಪರವಾಗಿ ಹಾಗೂ ನಮ್ಮ ನೆಚ್ಚಿನ ಶಾಸಕರಾದ ಯೋಗೇಶ್ವರ ಅವರ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಅವರು ನಮ್ಮ ಜಿಲ್ಲೆಗೆ ಚಿನ್ನದ ಪಟ್ಟಣ ಮಾಡ್ತೀನಿ ಅಂತ ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ. ನಮಗೂ ಕೂಡ ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ನಮ್ಮ ಚನ್ನಪಟ್ಟಣನ ಚಿನ್ನದ ಪಟ್ಟಣ ಮಾಡ್ತಾರೆ ಅಂತ. ನಮ್ಮ ಚನ್ನಪಟ್ಟಣ ಜನತೆ ಪರವಾಗಿ ಅವರು ನಮ್ಮ ನಾಯಕರಾಗಿರ್ತಕ್ಕಂಥ CP ಯೋಗೇಶ್ವರ ಅವರಿಗೆ ಹೆಚ್ಚಿನ ಸ್ಥಾನಮಾನ ಕೊಡಬೇಕು, ಸಚಿವ ಸ್ಥಾನಮಾನ ಕೊಡಬೇಕು. ಈ ಜಿಲ್ಲೆ ನಮ್ಮ ತಾಲೂಕಿಗೆ ಹೆಚ್ಚು ಅನುದಾನ ಕೊಟ್ಟು ನಮ್ಮ ಚನ್ನಪಟ್ಟಣ ತಾಲೂಕನ್ನ ತುಂಬ ವಿಶೇಷವಾಗಿ ಗಮನ ಕೊಡಬೇಕು ಅಂತ ಹೇಳ್ತಾ, ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾಜಿ ಸಂಸದರು DK ಸುರೇಶ್ ಅವರು ಚನ್ನಪಟ್ಟಣದ ಬಗ್ಗೆ ವಿಶೇಷ ಕಾಳಜಿ ಇದೆ. ಅವರು ಈಗಾಗಲೇ 3ನೇ ಬಾರಿ ಸಂಸದರಾಗಿದ್ದಾರೆ. ಈ ಚನ್ನಪಟ್ಟಣದ ಅನೇಕ ರಾಜಕೀಯ ಚಟುವಟಿಕೆಗಳನ್ನ ಕೂಡ ಅವರೇ ಗಮನಿಸ್ತಾ ಇರೋದ್ರಿಂದ ಅವರು ಕೂಡ ಹೆಚ್ಚಿನ ಗಮನ ಕೊಟ್ಟು ನಮ್ಮ ಚನ್ನಪಟ್ಟಣನ ಚಿನ್ನದ ಪಟ್ಟಣ ಮಾಡಿ ಅಂತ ಹೇಳಿ ನಮ್ಮ ಚನ್ನಪಟ್ಟಣ ಜನತೆ ಪರವಾಗಿ ನಾನು ಅವ್ರನ್ನ ಕೇಳ್ಕೊತಾ ಇದ್ದೀನಿ.